ಗಮನ ಕೊಡದೇ ಇರೋದು. ಮೊದಲನೇ ಗಮನ ಮೇವು ಕಡೆ. ನಾವು ಮೇವು ಕಡೆ ಗಮನ ಕೊಟ್ಟಾಗ ಹಸುಗಳು ಮೇವಿಲ್ದಂಗೆ ಇಳಿತವೆ. ಆವಾಗ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಹಾಲಿನ ಪ್ರಮಾಣ ಕಡಿಮೆ ಅದಕ್ಕೇನು ಹುಷಾರಿಲ್ದಂಗೆ ಆಗುತ್ತೆ, ಏನೇನೋ ಸಮಸ್ಯೆಗಳು ಬರ್ತಾವೆ. ಆದರೆ ಒಂದು ಸೈಕ್ಲಿಂಗಲ್ಲಿ ಕ್ಲೀನಾಗಿ ಹೋಗ್ತಾ ಇದ್ದಾಗ ಆ ಯಾವುದೇ ಕಾರಣಕ್ಕೂ ಹೈನುಗಾರಿಕೆಯಿಂದ ನಷ್ಟ ಅನ್ಬೋದು ಚಾನ್ಸಸ್ ಇಲ್ಲ ಅಂತ ನಾನು ಯಾಕಂದರೆ ನಾನು ಮಾಡ್ತಾ ಇರೋದು, ನಾನು ಬೇರೆಯವರು ವೀಡಿಯೋ ನೋಡಿ ಹೇಳ್ತಾ ಇರೋದಲ್ಲ ಸರ್, ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. ಇಲ್ಲ ಅಂದರೆ ನಿಮಗೆ ನೋಡಿ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎರಡನೇದಾಗಿ ನೋಡಿ ಮೊನ್ನೆ ನಾನೊಂದು ನಮ್ಮ ಫಾರ್ಮಲ್ಲಿ ಏನು ಮಾಡಿದ್ವಿ ಅಂದರೆ ಫ್ರೀ ಒಂದು ಈಗ ಈ ಬಸ್ ಸ್ಟ್ಯಾಂಡಲ್ಲಿ ಅವರು ಇವರು ಅಂತ ಕೂತ್ಕೊಂಡಿರ್ತಾರೆ. ಎಲ್ಲಾದರೂ ಬಸ್ ಸ್ಟ್ಯಾಂಡಿಗೆ ಹೋದಾಗ ನೋಡ್ತೀನಿ, ತಂದೆ ತಾಯಿಗಳು ಯಾರು ಕೂತಿರ್ತಾರೆ, ಅವ್ರ ತಂದೆ ಮಕ್ಕಳಿರಲ್ಲ, ಅಂಥವ್ರಿಗೆ ತೊಗೊಂಡು ಅಂಥವ್ರಿಗೆ ಉದ್ಯೋಗ ನಾನು ವ್ಯವಸ್ಥೆ ಮಾಡ್ತೀನಿ. ಏನಂದರೆ ನಮ್ಮಲ್ಲಿ ಈ ಕಾಂಪೋಸ್ಟ್ ಅಂತ ಇದೆಯಲ್ಲ, ವರ್ಮಿ ಕಾಂಪೋಸ್ಟ್ ಅಂತಾರೆ. ವರ್ಮಿ ಕಾಂಪೋಸ್ಟಲ್ಲಿ ಅಲ್ಲಿಗೆ ನಾನು ಕೆಲಸ ಮಾಡ್ತೀನಿ. ವರ್ಮಿ ಕಾಂಪೋಸ್ಟು ಇವತ್ತು ಭಾಳ ಬೇಡಿಕೆ ಇದೆ. ವರ್ಮಿ ಕಾಂಪೋಸ್ಟ್ ಮಾಡೋರು ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ಕರೆ ಮಾಡ್ಬೋದು, ಕಾಮೆಂಟ್ ಮಾಡಿ. ವರ್ಮಿ ಕಾಂಪೋಸ್ಟ್ ಮಾಡ್ಬೋದು ಅಥವಾ ಗೊಬ್ಬರದಿಂದ ಬಹಳ ಥರದ್ದು. ಆಮೇಲೆ ಈ ಗೀರ್ ಹಸು ಸಾಕಿ ಕೆಲವೊಬ್ರು ಗೀರ್ ಬರೀ ಅರ್ಕ ಮಾಡಿ ಜೀವನ ಮಾಡ್ತಿದ್ದಾರೆ. ಅರ್ಕ ಅಂದರೆ ಗೊತ್ತಿರ್ಬೋದು ನಿಮಗೆ, ಅರ್ಕ ಮಾರಿ ಜೀವನ ಮಾಡ್ತಿದ್ದಾರೆ. ಗೋಮೂತ್ರದಿಂದ ಅರ್ಕೆಯಿಂದ ಎಲ್ಲ ಥರದ್ದು ನೋಡಿ. ಇದಕ್ಕೆ ನಂಬಿದವರು ಯಾವತ್ತೂ ಕೈ ಬಿಡಲ್ಲ. ನಿಮಗೆ ಈ ನಂಬಿಕೆ ಬಹಳ ಮುಖ್ಯ. ನಾವು ಏನು ಮಾಡ್ತಾಯಿದ್ದೀವಿ, ಯಾವ ಉದ್ಯೋಗದಲ್ಲಿ ಒಂದು ಗೋರ್ಮೆಂಟ್ ಎಂಪ್ಲಾಯ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದಾಗ, ಗೋರ್ಮೆಂಟ್ ಎಂಪ್ಲಾಯ್ ಆಗಿ ಒಬ್ಬ ಬಾಸ್ ಇರ್ತಾನೆ ನಮ್ಮ ಮೇಲೆ, ನಮಗೆ ಇಷ್ಟು ಅಂತ ಕೊಟ್ಟಿರ್ತಾನೆ, ಇಷ್ಟು ಕೆಲಸ ಮಾಡಬೇಕು ಅಂತ ಕೊಟ್ಟಿರ್ತಾನೆ. ಅಷ್ಟು ಕೆಲಸ ಮಾಡಿಲ್ಲ ಅಂದರೆ ಏನು ಮಾಡಿ ಟಾರ್ಗೆಟ್ ಕೊಟ್ಟಿರ್ತಾರಲ್ಲ, ಅಷ್ಟು ಟಾರ್ಗೆಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಮ ಇನ್ಕ್ರಿಮೆಂಟ್ ಹೋಗುತ್ತೆ, ನಿಮಗೆ ಬರೋ ಸ್ಯಾಲ್ರಿನೂ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂದರೆ ಅವರಿಗಲ್ಲಿ ಅಷ್ಟು ನಿಮಗೆ 20,000 ಸಂಬಳ ಕೊಡಬೇಕು ಅಂದರೆ ಅವರಿಗೆ 50,000 1 ಲಕ್ಷ ಕೆಲಸ ಮಾಡಿರ್ಬೇಕು ನೀವು, ಆವಾಗ ಮಾತ್ರ ಕೊಡ್ತಾರೆ. ಸುಖ ಸುಮ್ಮನೆ ಯಾರೂ ಸಂಬಳ ಕೊಡಲ್ಲ. ಆದರೆ ಅಲ್ಲಿ ಮಾಡ್ತಾ ಇರೋ ಕೆಲಸದಲ್ಲಿ ಜಸ್ಟ್ 10% ಇಲ್ಲಿ ನೀವು ಕೆಲಸ ಮಾಡಿಬಿಟ್ರೆ ಈ ಹೈನುಗಾರಿಕೆ ಉದ್ಯಮ ತಮ್ಮ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಆಗುತ್ತೆ. ಆಮೇಲೆ ಎಷ್ಟೊಂದು ಜನ ಇದಕ್ಕೆ ನಂಬಿ ಬದುಕ್ತಿದ್ದಾರೆ, ಎಲ್ಲ ರೀತಿಯಿಂದನೂ ಅನುಕೂಲ ಮಾಡ್ಕೊಂಡಿದ್ದಾರೆ. ಎಂತೆಂಥವ್ರು ಇವತ್ತು ಅಡಿಕೆ ಬೆಳೆಗಾರರು ಎಷ್ಟು ಜನ ಇದ್ದಾರೆ, ಅವರು ಇವತ್ತು ಹೈನುಗಾರಿಕೆಗಳೇ ಹೋಗ್ತಿದ್ದಾರೆ. ನಾನು 10 ಎಕರೆ ಅಡಿಕೆ ಮಾಡ್ತಿದ್ರು ಅಷ್ಟು ಪ್ರಾಫಿಟ್ ಇಲ್ಲ, ಬರೀ ನಾನು 20 ಹಸು ಮೇಂಟೈನ್ ಮಾಡಿದ್ರೆ ಅಷ್ಟು ಪ್ರಾಫಿಟ್ ಇದೆ ಅಂದರೆ ಎಲ್ಲಾದರೂ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ. ಆಮೇಲೆ ಮಿಲ್ಕ್ ಸೆಂಟ್ರಲ್ಲಿ ನಮ್ಮ ಹಾಲಿಗೆ ಏನು ಮಾಡ್ತಾರೆ ನೋಡಿ, ಇನ್ನೊಂದು ಹೇಳ್ತೀನಿ ನಿಮಗೆ. ನಮ್ಮದು 300 ಲೀಟ್ರ್ ಹಾಲು ಒಂದೊಂದು ಯೂನಿಟಿಗೆ ಹೋಗುತ್ತೆ. 4 ಯೂನಿಟ್ ಇದ್ದಾವೆ, 300 ಲೀಟ್ರ್ ಹೋಗುತ್ತೆ. ಅಲ್ಲಿಗೆ ನನಗೆ 900 ಲೀಟ್ರ್ ತೊಗೊಳ್ತಾರೆ. 900 ಲೀಟ್ರು ಪರ್ ಲೀಟರ್ 50 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ. 3 ಯೂನಿಟ್ ಮಾಡಿದ್ದೀನಿ. 3 ಯೂನಿಟಲ್ಲಿ ಇವರು 300 ಲೀಟ್ರ್ ಸೇಲ್ ಮಾಡ್ತಿದ್ದಾರೆ. ಅವರಿಗೆ ಹಾಲಿನ ಬಗ್ಗೆ ಅವೇರ್ನೆಸ್ ಇದೆ, ಅವ್ರು ಮಾತ್ರ ಬರ್ತಾ ಇರೋದು ಇಲ್ಲಿ. ಹಾಲಿನ ಬಗ್ಗೆ ಗೊತ್ತಿರೋದು, ವಿಷಕಾರಿ ಹಾಲು ಕುಡಿಬೇಕಾ ಒಳ್ಳೆ ಹಾಲು ಕುಡಿಬೇಕಾ ಅನ್ನೋದು ಎಜುಕೇಟೆಡ್ ಪರ್ಸನಿಗೆ ಈ ಹಾಲಿನ ಬಗ್ಗೆ ಮಾಹಿತಿ ಇದ್ದವರು ಹೊರಗಡೆ ಬಂದು ಯೂನಿಟಲ್ಲಿ ಹಾಲು ತೊಗೊಳ್ತಾರೆ. ಅವ್ರಿಗೆ ಏನು ಮಾಡ್ತೀನಿ, 5 ರೂಪೀಸ್ ಲೀಟ್ರಿಗೆ ಕೊಡ್ತಾಯಿದ್ದೀನಿ. 5 3 15 ಎಷ್ಟಾಯಿತು ಲೆಕ್ಕ ಹಾಕ್ರಿ. 5 ರೂಪಾಯಿ 1 ಲೀಟ್ರಿಗೆ ಯೂನಿಟ್ ಕೊಡ್ತೀನಿ. ಅವ್ರು 100 ಲೀಟ್ರ್ ಮಾಡಿದ್ರೆ ಎಷ್ಟಾಯಿತು, 500 ರೂಪಾಯಿ ಆಯಿತು. 300 ಲೀಟ್ರ್ ಮಾಡ್ತಾರೆ, 1,500 ರೂಪಾಯಿ. ಪ್ರತಿದಿನ 1,500 ರೂಪಾಯಿ ತೊಗೊಂಡು ಹೋಗ್ತಿದ್ದಾರೆ. ನಾನೇನು ಲಾಸ್ ಇದೆ ನಂದು? ಇಲ್ಲಿ ಡೈರಿ ಕೊಟ್ಟರೆ ನಂದು 35 ರೂಪಾಯಿ ಬರ್ತಿದೆ, ಇಲ್ಲಿ 45 ರೂಪಾಯಿ ಸಿಗ್ತಾಯಿದ್ದಿಲ್ಲ, 5 ರೂಪಾಯಿ ಕೊಟ್ಟರು. ಹಾಗಾಗಿ 3 ಯೂನಿಟ್ ಇದ್ದಾವೆ. ಅವ್ರು ಕನಿಷ್ಠ ಪಕ್ಷ ಇಲ್ಲ ಅಂದರೂ ಅವರು ಪ್ರತಿದಿನವೂ ಇಷ್ಟಿಷ್ಟು ಅಂತ ದುಡಿತಿದ್ದಾರೆ. ಅವರು ದುಡಿದು ಅವ್ರ ಜೀವನ ಅವ್ರು ಸಾಕ್ತಾರೆ. ಇದರಲ್ಲಿ ಬಹಳಷ್ಟು ಜನರಿಗೆ ದಾರಿದೀಪ ಆಗುವಂಥ ವ್ಯವಸ್ಥೆ ಇದೆ. ಯಾರಿಗಾದರೂ ಇಲ್ಲಿ ಬದುಕೋ ತನಕ ನಾವು ಯಾರಿಗೂ ದಾರಿದೀಪ ಆಗೋಣ. ಇಷ್ಟು ನಾನು ಯಾಕೆ ಹೇಳ್ತೇನೆಂದರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಬಡವನಾಗಿ ಉಳಿಯೋದು ಬೇಡ, ಶ್ರೀಮಂತನೇ ಆಗ್ತಿದ್ದಾನೆ, ಬಡವಾಗಿ ಉಳಿತಾರೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಷ್ಟು ಜನ ಲೈವಲ್ಲಿದ್ದೀರೋ, ಭಾಳಷ್ಟು ಜನ ಲೈವಲ್ಲಿದ್ದೀರಾ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮಗೆ ನನ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದ್ದಾರಲ್ಲ, ಅವರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲಿಗೆ ಬರ್ರಿ. ನಿಮ್ಮ ಕಾಮೆಂಟ್ ಏನಿದೆ ಹೇಳಿ, ನಾನು ತಿಳ್ಕೊಡ್ತೀನಿ, ಆಯಿತಾ? ಏನಾದರೂ ಸಮಸ್ಯೆ ಇದ್ದರೆ ನೀವು ನನ್ನ ಕಾಮೆಂಟಲ್ಲಿ ವಿಷಯ ತಿಳಿಸಿ, ವಿತಿನ್ 5 ಮಿನಿಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಅದ್ರ ಬಗ್ಗೆ ನೀವು ಏನು ವರಿ ಮಾಡ್ಕೊಬೇಡಿ. ಓಕೆ, ಥ್ಯಾಂಕ್ ಯು. जाफर की आज ऊपर आ